ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಜೂಜಾಟ ಪ್ರಕರಣ ದಾಖಲು. ಗಂಗಾವತಿ ಜೂನ್ 30. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಜಂತಕಲ್ ಗ್ರಾಮದ ತುಂಗಭದ್ರಾ ನದಿ ದಂಡೆಯ ಸಾರ್ವಜನಿಕ ಸ್ಥಳದಲ್ಲಿ ಅಂದರ್ಬಹಾರ್ ಇಸ್ಪೀಟ್ ಜೂಜಾಟ ನಡೆಸುತ್ತಿದ್ದ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿ ನಗದು ಹಣ ಹಾಗೂ ಜೂಜಾಟ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಐ ರಂಗಪ್ಪ ಹೆಚ್ ದೊಡ್ಡಮನಿಯವರಿಗೆ ಬೀಟ್ ಸಿಬ್ಬಂದಿ PC-47 ಮಂಜುನಾಥ್ ಅವರು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಲಾಯಿತು. ಪಂಚರ ಸಮ್ಮುಖದಲ್ಲಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಚಿಕ್ಕಜಂತಕಲ್ ಗ್ರಾಮದ ತುಂಗಭದ್ರಾ ನದಿ ದಂಡೆಯ ಅಯೋಧ್ಯ ಕಡೆಗೆ ಹೋಗುವ ರಸ್ತೆಯ ಸಮೀಪ ದಾಳಿ ನಡೆಸಿದ ವೇಳೆ ಆರೋಪಿಗಳು ಜೂಜಾಟದಲ್ಲಿ ತೊಡಗಿರುವುದು ಕಂಡುಬಂದಿತು. ಪೊಲೀಸರನ್ನು ಕಂಡು ಆರೋಪಿಗಳು ಪರಾರಿಯಾಗಲು ಯತ್ನಿಸಿದರೂ 5ರನ್ನು ವಶಕ್ಕೆ ಪಡೆಯಲಾಯಿತು. ಬಂಧಿತ ಆರೋಪಿಗಳನ್ನು ವೀರೇಶ್ 37, ಮಲ್ಲೇಶ್, ಸೋಮನಾಥ್ 30, ರಾಘವೇಂದ್ರ 42 ಹಾಗೂ ವೀರೇಶ್ 41 ಎಂದು ಗುರುತಿಸಲಾಗಿದೆ. ಆರೋಪಿತರ ವಶದಿಂದ ಹಾಗೂ ಜೂಜಾಟದ ಸ್ಥಳದಿಂದ ಒಟ್ಟು 6,222 ನಗದು, 52 ಇಸ್ಪೀಟ್ ಎಲೆಗಳು ಮತ್ತು 1 ಪ್ಲಾಸ್ಟಿಕ್ ಚೀಲವನ್ನು ಜಪ್ತಿ ಮಾಡಲಾಗಿದೆ. ಸ್ಥಳದಲ್ಲಿಯೇ ಮಧ್ಯಾಹ್ನ 2:15ರಿಂದ 3:15ರವರೆಗೆ ಪಂಚನಾಮೆ ನಡೆಸಿ ನಂತರ ಆರೋಪಿಗಳನ್ನು ಠಾಣೆಗೆ ಕರೆತರಲಾಯಿತು. ಇಷ್ಟದ ಸರ್ ಇದು ಒಳಗಿಂದೇನಿದೆ ಹುಡುಗಾಡಿ ಸರಲ್ಲ ಗಾಡಿ ಆತ ಸುಳೆ ಇಲ್ಲದ ಇವ್ರು ತಾಯಿ ಹಿಡಿದ್ರು ಲೈಟ್ ತೊಗೊಂಬೈಲಿ ಸರ್ ಸರ್ ಲೈಟ್ ತೊಗೊಂಬೈ ಲೈಟ್ ಸರ್ ಲೈಟ್ ಲೈಟ್ ಸರ್ ಇದೆ ಸರ್ ಯಜಮಾನ ನಾನು ಮಾತಾಡ್ತೀನಿ. ಯಾರಪ್ಪ ನೀನು? ಸರ್ ರಾಘವೇಂದ್ರ ಹಾಂ ರಾಘವೇಂದ್ರ ಸರ್ ಏನು ಮಾಡಿರಿ ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗಡೆ ಕ್ಲಬ್ ಇದೆ ಸರ್. ಕ್ಲಬ್ಬಿಂದು ಅಲ್ಲಿ ಜನ ಇದಾಗ್ಯಾರ ಅಂತಿದ್ದೀನಿ ಸರ್. ಒಂದು ಟೇಬಲ್ ಫುಲ್ ಆಗಿರೋ ಅಂತಿದ್ದೀನಿ. ಹಲೋ ಇದ್ದರು ಸುಮ್ಮನೆ ಅಲ್ಲೋ ಅದು ಇದು ಒಳ್ಳೆ ಪರ್ಮಿಷನ್ ಇರೋ ಆಕ್ಟಿವಿಟಿ ಏನಿದು? ಅಲ್ಲಿ ಒಳಗೆ ಇಲ್ಲಿಗಲ್ ಆಕ್ಟಿವಿಟಿ ಏನಿದು? ಹಾಂ ಇಲ್ಲ ಸರ್ ಗೊತ್ತಿಲ್ಲ ಸರ್. ಏನು ನೋಡಿ ಅವರೆಲ್ಲ ಯಾರು ಅವ್ರದ್ದೆಲ್ಲ ಮಾಹಿತಿ ಕೊಡ್ಬೇಕು. ನೀವು ಯಾರ್ಯಾರು ಇದ್ರೆಲ್ಲ ಇಲ್ಲಿ ಹೌದು ಯಾರ್ಯಾರೆಲ್ಲ ಮಾಹಿತಿ ಕೊಡ್ಬೇಕು ನಿಮಗೆ ಕರೆಕ್ಟಾಗಿ. ನೀವು ನಿಮ್ಮ ಹೆಸರು ರಾಘವೇಂದ್ರನಾ? ಯಾವ ಊರು ನಿಮ್ಮದು? ಇದು ಚಿಕ್ಕ ಅಡ್ರೆಸ್ ಏನು ನಿಮ್ಮದು? ಸರ್ ರಾಘವೇಂದ್ರ ರಾಘವೇಂದ್ರ ಅಂತ ಗಿಂಡಿ ರಾಘವೇಂದ್ರ. ಅವ್ರದ್ದೆಲ್ಲ ಮಾಹಿತಿ ಕೊಡ್ಬೇಕು ನೀವು ಯಾರ್ಯಾರು ಇದ್ರೆ ನಮಗೆ ಕರೆಕ್ಟಾಗಿ. ಬರ್ರಿ ಎಲ್ಲಿ ಸ್ಕೂಲ್ ಆಪೋಸಿಟ್ ಐತಿ. ತಗೊಳಪ್ಪ ಹುಡುಗಡಿಗೆ ವಿಷಯ ಸ್ಕೂಲ್ ಐತಿ ಇಲ್ಲಿ ಏನು ಹೇಳೋರಿಗಾರ ಯಾರಿಲ್ಲ. ಆ ಸ್ಕೂಲ್ ಇರೋದನ್ನು ಅರ್ವಿಲ್ಲ ನಿಮಗೆ ತಗೊಂಬ ಅವನಷ್ಟು ಏನು ಮಾಡಿರಿ ಸರ್? ಸರ್ ರೀತಿಯಿಂದ ಮಾತಾಡಿ 15 ಒಂದಿನ ಆಗಿದೆ ನಮ್ಮ ಪ್ರೂಫ್ಗೆ. ಆಯ್ತು ಒಂದಿನ ಆಗಿದೆ. ಒಂದಿನ ಸಂಬಂಧ ಇಲ್ಲ. ಅಷ್ಟು ತಗೋಬೇಕ ಹತ್ರ ಪರ್ಮಿಷನ್ ಯಾರು ಕೊಟ್ಟಲ್ಲ? ಇಲ್ಲ ಸರ್ ಪರ್ಮಿಷನ್ ಏನಿಲ್ಲ. ತಗೋ ಅಷ್ಟು ತಗೋಣ. ಸರ್ ಅಲ್ಲೇ ಇಲ್ಲಿ ಅಲ್ಲೇ ಇಲ್ಲಿ ಖಾಲಿ ಬಾಕ್ಸ್ ಖಾಲಿ ಬಾಕ್ಸ್ ಖಾಲಿ ಇಲ್ಲ ಖಾಲಿ ಗೊತ್ತಾಗಲ್ಲ. ಇಲ್ಲಿ ಸ್ಕೂಲ್ ಐತಿ ಇಲ್ಲಿ. ಹಾಂ
ಸ್ಕೂಲ್ ಐತಿ ಗೊತ್ತಾಗಲ್ಲ ನಿನಗೆ. ಪ್ರಕರಣವನ್ನು ಮೊದಲಿಗೆ ಎನ್ಸಿ ನಂಬರ್ 48/2026 ಅಡಿಯಲ್ಲಿ ದಾಖಲಿಸಿಕೊಂಡು ನ್ಯಾಯಾಲಯದ ಅನುಮತಿ ಪಡೆದ ಬಳಿಕ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗುಂಡಿ ನಂಬರ್ 149/2026 ಕಲಂ 87 ಕರ್ನಾಟಕ ಪೊಲೀಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಆರೋಪಿತರಿಗೆ ಬಿಎನ್ಎಸ್ಎಸ್ ಕಲಂ 35(3) ಅಡಿಯಲ್ಲಿ ನೋಟಿಸ್ ನೀಡಿ ಬಿಡುಗಡೆ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇದರಲ್ಲಿ ಮುಖ್ಯ ವ್ಯಕ್ತಿ ಗಿಂಡಿ ರಾಘಣ್ಣ ಅಂತ ಹೇಳಿ ತನ್ನ ಹೆಸರನ್ನು ತಾನೇ ಒಪ್ಪಿಕೊಂಡಿರುತ್ತಾನೆ. ಆದರೆ ಎಫ್ಐಆರ್ ಕಾಪಿಯಲ್ಲಿ ಅವರ ಹೆಸರು ಕಾಣಿಸಿರುವುದಿಲ್ಲ. ಯಾಕೆ? ಕೊಪ್ಪಳ ಜಿಲ್ಲಾ ಪೊಲೀಸ್ ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ವರದಿ ಸಿಡಿ ರಾಮಕೃಷ್ಣ, ಗಂಗಾವತಿ.